ಎಂಡಿಸಿಸಿ ಬ್ಯಾಂಕ್ ಸಮಯಕ್ಕೆ ಸರಿಯಾಗಿ ಸಾಲ ನೀಡುತ್ತಿಲ್ಲ ಅಂತ ಹೇಳಿ ಆರೋಪಿಸಿ ಮೈಸೂರಿನ ಎಂಡಿಸಿಸಿ ಬ್ಯಾಂಕ್ ಬಳಿ ಹುಣಸೂರು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಹುಣಸೂರು ಶಾಸಕ ಜಿಡಿ ಹರೀಶ್ ಗೌಡ ನೇತೃತ್ವದಲ್ಲಿ ಮೈಸೂರಿನ ಎಂಡಿಸಿಸಿ ಬ್ಯಾಂಕ್ ಎದುರು ಪ್ರತಿಭಟನೆಯನ್ನು ಮಾಡಲಾಯಿತು. ಸಾಲ ಮರುಪಾವತಿ ಮಾಡಿದ್ರೂ ಸಾಲ ಕೊಡಲು ಬ್ಯಾಂಕ್ ಸಿಬ್ಬಂದಿ ಮೀನಾಮೇಷ ಎಣಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹುಣಸೂರಿನ ತಾಲೂಕಿನ ಹಲವು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಮಾತನಾಡಿದ ಶಾಸಕ ಜಿಟಿ ಹರೀಶ್ ಗೌಡ, ಹುಣಸೂರಿನ ರೈತರಿಗೆ ಎಂಡಿಸಿಸಿ ಬ್ಯಾಂಕ್ನಲ್ಲಿ ಸಾಲ ಕೊಡ್ತಿಲ್ಲ. ಕಳೆದ 5 ತಿಂಗಳಿನಿಂದಲೂ ಕೂಡ ರೈತರು ಅಲ್ದಾಡ್ತಾ ಇದ್ದಾರೆ. ಆದರೆ ಬ್ಯಾಂಕ್ನವರು ಮಾತ್ರ ಅವ್ರನ್ನ ಆಟ ಆಡಿಸ್ತಾ ಇದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಜಿಟಿ ಕುಟುಂಬದ ಹಿಡಿತ ತಪ್ಪಿಸಲು ರೈತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಕಿಡಿಕಾರಿದ್ದಾರೆ. ಇವತ್ತು ಆಳ್ತಾ ನಡೆಸಿದ್ರೆ ವೈಫಲ್ಯ. ಇವತ್ತು ಬಜೆಟ್ ಸುಮಾರು 7,45,000 ಕೋಟಿ ಸಾಲ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ನೋಡ್ತಾ ಇದ್ದೀವಿ. BR ಪಾಟೀಲ್ ಅವರು, ಇನ್ನೊಬ್ರು ನಮ್ಮ ಯಾರೋ ಸೀನಿಯರ್ ಕಾಂಗ್ರೆಸ್ MLAಗಳು ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ಕಡೆ ಗಮನ ಇಲ್ಲ, ರೈತರ ಕಡೆ ಗಮನ ಇಲ್ಲ, ಇವ್ರಿಗೆ ನೀಟ್ ಟ್ರ್ಯಾಪ್ ಕಡೆ ಗಮನ. ಬರೀ ಅವ್ರವ್ರದೇ ಗೊಂದಲ, ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದೇ ಗೊಂದಲ, ಯಾವ ಮಂತ್ರಿಗಳು ಯಾವ ರೀತಿ ಯಾರ ಪರ ನಿಲ್ಬೇಕು ಅಂತಕ್ಕಂಥದ್ದೇ ಗೊಂದಲ. ಬಹುಶಃ ಪಾಪ ನಮ್ಮ ಶಾಸಕರಿಗೂ ಸಹ ಅದೇ ಗೊಂದಲ ಆಗಿರ್ಬೇಕು. ಎಲ್ಲ ಮಂತ್ರಿಗಳಿಗೂ ಗೊಂದಲ ಆಗ್ಬಿಟ್ಟಿದೆ. ಈ ಕಡೆ ಒಂದ್ ಕಡೆ ಅನುದಾನ ಅಂತೂ ಕೊಡ್ತಾ ಇಲ್ಲ, ಸರ್ಕಾರ ಸತ್ತೋಗಿದೆ, ಅಭಿವೃದ್ಧಿ ಅಂತೂ ಇಲ್ಲ. ನಮ್ಮ ರೈತರುಗಳನ್ನ ಕೇಳಿ ಸ್ವಾಮಿ, ಕುಮಾರಣ್ಣ ಅವರು 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ನೀವು ನಬಾರ್ಡಿಂದ ಅಧಿವೇಶನದಲ್ಲಿ ಚರ್ಚೆ ನಡೀತು. ನಬಾರ್ಡಿಂದ 3,300 ಕೋಟಿ